ನಮಸ್ಕಾರ ವೀಕ್ಷಕರೇ, ಆನಂದ್ ಅಷ್ಟವಿಜನ್ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕುಚಿನ ಕಾರ್ಯಕರ್ತಗಳು ಅಂದ್ಬಿಟ್ಟು ಮೇಷ ಲಗ್ನ ಸೀರೀಸ್ನಲ್ಲಿ ಮಾಡ್ತಾ ಇದ್ದೀನಿ. ಇದು ನಾನು ತುಂಬ ಸಿಂಪಲ್ ಆಗಿ ಹೇಳ್ತೀನಿ. ಅದು ಕುಜ ಏನಂದರೆ ಏನು ಸೂಚನೆ ಮಾಡ್ತಾರೋ ಅಂತ ಹೇಳಿ ತುಂಬ ಸಿಂಪಲ್ ಆಗಿ ಬೇಸಿಕ್ ಆಗಿ ಹೇಳ್ತೀನಿ. ಹಾಗಾಗಿ ತುಂಬ ಸಮಯ ತಗೊಳ್ಳೋದು ಬೇಡ, ಸ್ಟಾರ್ಟ್ ಮಾಡೋಣ. ಈ ಗ್ರಹ ಸೂರ್ಯನ ಸುತ್ತು ಹಾಕಲು 540 ದಿವಸ ತಗೊಳುತ್ತೆ. ನಾರ್ಮಲ್ ಆಗಿ ಒಂದು ರಾಶಿಗೆ 45 ದಿವಸ, ಒಂದು ರಾಶಿಗೆ 40 ದಿವಸ ಇರ್ತಾನೆ. ಕುಜನು ಕೆಂಪು ವರ್ಣ ಅದನ್ನು ಸೂಚನೆ ಮಾಡ್ತಾನೆ. ಕೆಂಪು ಕಲ್ಲರು, ನಮ್ಮ ದೇಹದ ರಕ್ತವೂ ಕೆಂಪು ಕಲ್ಲರೇ. ಕುಜನಿಗೆ ರಕ್ತಕಾರಕ ಅಂತ ಹೇಳ್ತಾರೆ. ನಾರ್ಮಲ್ ಆಗಿ ಕುಜ ಯಾವುದೇ ಜಾತಕದಲ್ಲಿ ಪ್ರಬಲವಾಗಿದ್ದರೆ, ಕುಜ ಮೇಷ ಲಗ್ನದಲ್ಲೇ ಇದ್ದರೆ ನಾರ್ಮಲ್ ಆಗಿ ರಕ್ತಕಾರಕದ ಆಕ್ಸಿಡೆಂಟು ಏನೋ ಒಂದು ಆಗ್ತಾ ಇರುತ್ತೆ, ಏಳೋದು ಬೀಳೋದು ಇದ್ದೇ ಇರುತ್ತೆ, ರಕ್ತಗಳು ಮೈಯಿಂದ ಬರೋದು ಇದ್ದೇ ಇರುತ್ತೆ. ಈ ಕೆಂಪು ಬಣ್ಣ ನಾರ್ಮಲ್ ಆಗಿ ತುಂಬ ಅಪಾಯಗಳನ್ನು ಸೂಚನೆ ಮಾಡ್ತೇವೆ. ನಿಮಗೆ ಗೊತ್ತಿದೆಯಲ್ಲ, ರೆಡ್ ಬಂದ್ಬಿಟ್ರೆ ಎಲ್ಲ ನಿಂತು ಬಿಡಬೇಕು, ಮುಂದೆ ಹೋದರೆ ಆಕ್ಸಿಡೆಂಟು ಡ್ಯಾಶ್ ಆಗೋದು, ಸೊ ಮೆನಿ ಥಿಂಗ್ಸ್. ಆಮೇಲೆ ಕೆಂಪು ಬಣ್ಣ ಅಪಘಾತ, ಗಾಯಗಳು, ಬೆಂಕಿ, ಸ್ಫೋಟ, ಕೊಲೆ, ದುಡುಕು, ಆತುರ, ಹಣ, ಹಠ, ಅಹಂ, ಧೈರ್ಯ, ಕೋಪ, ಸಾಹಸ, ಕ್ರೂರತೆ, ಮೃಗೀಯ ವರ್ತನೆ, ದರ್ಪ, ಹಿಂಸೆ, ಪ್ರಬಲ, ಆಮೇಲೆ ಕ್ಷತ್ರಿಯತನ, ಇದೆಲ್ಲ ಸೂಚನೆ ಮಾಡುತ್ತೆ. ಮತ್ತೆ ಯಾರ ಜಾತಕದಲ್ಲಿ ಕುಜನ ಪ್ರಭಾವ ಜಾಸ್ತಿ ಇರುತ್ತೋ, ನಾನು ಇವಾಗ ಏನು ಹೇಳಿದ್ದೆ ಇದೆಲ್ಲನೂ ಸ್ವಲ್ಪ ಆ ಗುಣಗಳು ಅವರಲ್ಲಿ ಕಾಣಬರುತ್ತೆ. ಇದು ಭೂಮಿಗೆ ಹತ್ತಿರವಾದ ಗ್ರಹ ಮತ್ತೆ ಕಾಲಪುರುಷನ ಒಂದು ಶಕ್ತಿಯನ್ನು ಸೂಚನೆ ಮಾಡುತ್ತೆ. ಈತನು ಭೂಮಿ ಕಾರಕ ಅಂದರೆ ಕುಜ ಚೆನ್ನಾಗಿದ್ರೆ ಅವ್ರಿಗೆ ಎಲ್ಲಾದ್ರೂ ಒಂದು ಕಡೆ ಲ್ಯಾಂಡ್ ಇದ್ದೇ ಇರುತ್ತೆ ಆ ಜಾತಕರಿಗೆ. ಮತ್ತು ಉತ್ತಮ ಸಂಘಟಕರನ್ನು, ಮುಂದಾಳತ್ವ, ಇವೆಂಟ್ ಮ್ಯಾನೇಜ್ಮೆಂಟು ಅದೆಲ್ಲ ಮಾಡ್ತಾರೆ. ತುಂಬ ದರ್ಪ, ಕೋಪಿಷ್ಟ, ಮುಂದಾಳತ್ವ ಹೊಂದಿದವರನ್ನು ಸೂಚಿಸುತ್ತಾನೆ. ಮತ್ತು ರಕ್ತಕಾರಕ, ಅದೇ ಹೇಳಿದ್ನಲ್ಲ, ಹೇಳೋದು ಬೀಳೋದು ಅದು ಕಾಮನ್ ಆಗ್ಬಿಟ್ಟಿರ್ತಾವೆ ಅವ್ರಿಗೆ ಪಾಪ. ಆಮೇಲೆ ಶಾರ್ಟ್ ಟೆಂಪರ್, ದುಡುಕು, ಆಮೇಲೆ ಪುರುಷತ್ವ ಅಂತ ಹೇಳ್ತೀವಿ. ಪುರುಷಗಳು ಹೆಂಗಿರಬೇಕು, ಯಾವ ಥರ ಇರಬೇಕು, ಒಂಥರ ತೇಜಸ್ವಾಗಿ ಅದನ್ನು ಸೂಚನೆ ಮಾಡ್ತಾನೆ. ಶೌರ್ಯ, ಶತ್ರು, ಕಳ್ಳತನ, ಸೇನಾ ನಾಯಕ, ಪೊಲೀಸು, ಅಗ್ನಿ, ಆಮೇಲೆ ಮಾಂಸಭಕ್ಷಕ ಅಂದರೆ ನಾನ್ ವೆಜ್ ತಿನ್ನೋದು, ಆಮೇಲೆ ಆಕ್ಸಿಡೆಂಟ್ಗಳು, ಕೆಟ್ಟ ಹವ್ಯಾಸ, ಸಹವಾಸ ದೋಷ, ಹೃದಯ ಅಪವಾದ, ಕೆಟ್ಟ ಸ್ನೇಹಿತರು, ಅದೆಲ್ಲ ಸೂಚನೆ ಮಾಡ್ತಾನೆ. ಆಮೇಲೆ ಎಜುಕೇಷನಲ್ಲಿ ಕ್ಯಾಲ್ಕುಲೇಷನ್ಸು, ಮ್ಯಾಥಮೆಟಿಕ್ಸು, ಆಮೇಲೆ ಎಲೆಕ್ಟ್ರಿಕ್ಕು, ಪೊಲೀಸು, ಮತ್ತು ಮಿಲ್ಟ್ರಿ, ಮತ್ತು ಫಿಸಿಕ್ಸು, ಕ್ರಿಮಿನಾಲಜಿ, ಆಮೇಲೆ ಶಸ್ತ್ರಕ್ರಿಯೆ ಅಂತ ಹೇಳ್ತೀವಿ. ಕುಜ ಹೆರಿಗೆ ಟೈಮಲ್ಲಿ ಅವರು ಕುಜನ ದೃಷ್ಟಿ ಆ ಥರ ಎಲ್ಲ ಇದ್ದಾಗ ಅವ್ರು ಸಿಸೇರಿಯನ್ ಮಾಡಿನೇ ಹೆರಿಗೆ ಮಾಡಿಸ್ತಾರೆ. ಆಮೇಲೆ ಭೂಗರ್ಭಶಾಸ್ತ್ರ ಮತ್ತು ಸಾಹಸ ವಿದ್ಯೆ, ಆಮೇಲೆ ಸಾರಿಗೆ ಅಂದರೆ ಯಾವುದೇ ವೆಹಿಕಲ್ ಮಾಡೋದ್ರಲ್ಲಿ ಅಗ್ನಿ ಇರಲೇಬೇಕು, ಸೊ ಅಗ್ನಿ ತತ್ವನ ಸೂಚನೆ ಮಾಡ್ತಾನೆ. ಹಾಗಾಗಿ ಭಾರಿ ವಾಹನಗಳನ್ನ ಸೂಚನೆ ಮಾಡ್ತಾನೆ. ಮತ್ತು ಶುಕ್ರನ ಜೊತೆ ಸೇರಿದ್ರೆ ಎಲೆಕ್ಟ್ರಾನಿಕ್ಸ್ ಸೂಚನೆ ಮಾಡ್ತಾನೆ. ರವಿ ಜೊತೆ ಸೇರಿದ್ರೆ IAS IPS ಮತ್ತು ಅಡ್ಮಿನಿಸ್ಟ್ರೇಷನ್ ಸೂಚನೆ ಮಾಡ್ತಾನೆ. ಬುಧನ ಜೊತೆ ಸೇರಿದ್ರೆ ಕಂಪ್ಯೂಟರ್, ಹಾರ್ಡ್ವೇರು ಮತ್ತು ಗುಪ್ತವಿದ್ಯೆ. ಈಗ ಕಂಪ್ಯೂಟ್ರಲ್ಲಿ ಕೋಡಿಂಗು ಅದೆಲ್ಲ ಇದ್ದರೆ ಜನಸಾಮಾನ್ಯರಿಗೆ ಗೊತ್ತಾಗಲ್ಲ, ಅವರು ಏನು ಪ್ರೋಗ್ರಾಮ್ ಬರ್ತಾರೆ, ಹೇಗೆ ಬರುತ್ತಾರೆ ಅಂದ್ಬಿಟ್ಟು ಅದನ್ನು ಇದು ಸೂಚನೆ ಮಾಡ್ತಾನೆ. ಒಂದು ಪತ್ತೆದಾರಿಗೆ ಡಿಟೆಕ್ಟಿವ್ಸ್ನ ಸೂಚನೆ ಮಾಡ್ತಾನೆ. ಮತ್ತು ಶನಿ ಜೊತೆ ಸೇರಿದ್ರೆ ಮೆಕ್ಯಾನಿಕಲ್ಲು, ಮಿಷಿನರಿ, ರಿಪೇರ್ಸು ಅಂಥದ್ದೆಲ್ಲ ಸೂಚನೆ ಮಾಡ್ತಾನೆ. ಮತ್ತು ಆರೋಗ್ಯದ ದೇಹದಲ್ಲಿ ಹೊರಗಿನ ಗುಪ್ತಾಂಗ, ಮುಖ, ಮೂಗು, ಬಾಹುಗಳು ಮತ್ತು ರಕ್ತಸ್ರಾವವಾಗೋದು, ಆಮೇಲೆ ಲೇಡೀಸ್ಗೆ ಮಂತ್ಲಿ ಕೋರ್ಸು ಆಗೋದು, ಲೋ BP, ಅಲ್ಸರು, ಫೈಲ್ಸ್, ಫೀವರು, ಬೆಂಕಿ, ಅವಘಡ ಅಂತ ಎಲ್ಲ ಸೂಚನೆ ಮಾಡ್ತಾರೆ. ಹಂಗಾಗಿ ಎಲ್ಲ ಹೀಟ್ ಸಂಬಂಧಪಟ್ಟಿದ್ದು, ಅಗ್ನಿಗೆ ಸಂಬಂಧಪಟ್ಟಿದ್ದು ಏನೇನಿದೆಯೋ ಅದೆಲ್ಲನೂ ಕೂತನ ಸೂಚನೆ ಮಾಡ್ತಾನೆ. ಆಮೇಲೆ ಹೆಂಗಸರಿಗೆ ಮಾಂಗಲ್ಯ ಭಾವ ಅಂತ ಹೇಳ್ತೀವಿ, ಮಾಂಗಲ್ಯ ಪತಿಯನ ಆಯುಸ್ಸನ್ನು ಸೂಚನೆ ಮಾಡ್ತಾನೆ. ಹೆಂಗಸರ ಜಾತಕದಲ್ಲಿ, ಲೇಡೀಸ್ ಜಾತಕದಲ್ಲಿ ಏನಂದರೆ ಅವರ ಪತಿನ ಕುಜನೇ ರೆಪ್ರೆಸೆಂಟ್ ಮಾಡೋದು. ಕುಜ ಚೆನ್ನಾಗಿದ್ದರೆ ಅವರು ಗಂಡಂದ್ರ ಆಯುಸ್ಸು ಚೆನ್ನಾಗಿರುತ್ತೆ, ಮಾಂಗಲ್ಯ ಭಾಗ್ಯ ಅಂತ ಹೇಳ್ತಾರಲ್ಲ. ಆಮೇಲೆ ಆಯುಧಗಳಿಂದ ಗಾಯಗಳನ್ನು ಸೂಚನೆ ಮಾಡ್ತಾನೆ. ಆಮೇಲೆ ಹೆರಿಗೆ ಸಮಯದಲ್ಲಿ ಸಿಸೇರಿಯನ್ನು ಆಪರೇಷನ್ಸ್ ಸೂಚನೆ ಮಾಡ್ತಾನೆ. ಆಮೇಲೆ ಹವಳ, ಕುಂಕುಮ, ಕೆಂಪು ಕಲ್ಲು, ಕೆಂಪು ವಸ್ತ್ರ, ಕೆಂಪು ಬಳೆಗಳು ಇಂಥದ್ದೆಲ್ಲ ಸೂಚನೆ ಮಾಡ್ತಾನೆ. ಆಮೇಲೆ ಈ ಕುಜ ರಾಹು ಸಂಬಂಧಪಟ್ಟಾಗ ಸರ್ಪಶಾಪ, ಸರ್ಪದೋಷ ಅದೆಲ್ಲ ಇರುತ್ತೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ವೀಕ್ಷಕರೇ, ಅದು ಸ್ವಲ್ಪ ಡೀಟೇಲ್ ಆಗಿ ಮಾಡ್ತೀನಿ. ದೃಢವಾದ ದೇಹ, ಯೌವನ ಸೂಚನೆ ಮಾಡ್ತಾನೆ. ಕೋಪದಿಂದ ಕೆಂಪಾದ ಕಣ್ಣುಗಳು ಸೂಚನೆ ಮಾಡ್ತಾನೆ. ತೀಕ್ಷ್ಣ ನೋಟ, ತೇಜೋಗುಣ, ಆಕ್ರಮಣಕಾರಿ, ಆತುರತೆ, ಹಾಗೆ ಕಾಮುಕತೆ, ಆಮೇಲೆ ಯುದ್ಧ ಪ್ರಿಯ ಅಂತ ಹೇಳ್ತಾರೆ. ಯುದ್ಧಕ್ಕೆ ಮಿಲಿಟರಿ ಸೇರಿಬಿಟ್ರೆ ಅವರು ಭಯನ ಪಡೋದಿಲ್ಲ ಹಾಗಾಗಿ. ಮತ್ತು ದಕ್ಷಿಣ ದಿಕ್ಕು, ವಿಷ್ಣುವಿನ ಅವತಾರದಲ್ಲಿ ನರಸಿಂಹ ಅವತಾರನ ಸೂಚನೆ ಮಾಡ್ತಾನೆ. ಸುಬ್ರಹ್ಮಣ್ಯ ಸ್ವಾಮಿನ ಸೂಚನೆ ಮಾಡ್ತಾನೆ.
ಇದು ವೀಕ್ಷಕರೇ, ನಾನು ತುಂಬ ಸಿಂಪಲ್ಲಾಗಿ ನಾವು ಆಡು ಭಾಷೆಯಲ್ಲಿ ಹೇಳಿದ್ದೀನಿ. ನಾನು ಟೆಕ್ನಿಕಲ್ ವರ್ಡ್ ಯೂಸ್ ಮಾಡಲ್ಲ. ಎಲ್ರಿಗೂ ಅರ್ಥ ಆಗಲಿ, ಸಿಂಪಲ್ಲಾಗಿ ಅರ್ಥ ಆಗಲಿ. ತುಂಬ ನಾನು ಎಳ್ಕೊಂಡು ಹೋಗಲ್ಲ. ಹಾಗಾಗಿ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಇನ್ನು ಮುಂದೆ ಹೊಸ ಹೊಸ ವಿಷಯಗಳು ಮೇಷಲಗ್ನದ ಬಗ್ಗೆ ಬಂದಾಗ ನಾನು ಸೀರೀಸ್ನಲ್ಲಿ ಹಾಕ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮಗೆ ಆಧಾರ, ನಿಮ್ಮ ವ್ಯೂಸೇ ನಮಗೆ ಆಧಾರ. ಸೇವೆ ಮಾಡೋದಕ್ಕೆ ನಮಗೆ ಒಂದು ಉತ್ಸಾಹ ಬರುತ್ತೆ. ನಮಸ್ಕಾರ.